ಮಧ್ಯರಾತ್ರಿಯ ಸಮಯದಲ್ಲಿ ರಾಜ ಅಶೋಕ್ ತನ್ನ ಕೋಣೆಯಲ್ಲಿ ಗಾಢವಾದ ನಿದ್ರೆಯಲ್ಲಿ ಇದ್ದ. ಗೆಜ್ಜೆ ಶಬ್ದ ಕೇಳಿ ರಾಜ ಅಶೋಕ್ಗೆ ಎಚ್ಚರ ಆಗುತ್ತೆ. ಎದ್ನೆದ್ಕೊಳ್ತಾನೆ. ರಾಜನ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನನಗೆ ಚಂದ್ರಮುಖಿಯ ಗೆಜ್ಜೆ ಸದ್ದು ಕೇಳಿಸ್ತಾ ಇದೆ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನಾವ್ ಇವಾಗ ತಾನೇ ಅವಳನ್ನ ಜೀವಂತವಾಗಿ ಸುಟ್ಟು ಸಾಯಿಸ್ಬಿಟ್ವಲ್ಲ. ಆಗ ರಾಜ ಅಶೋಕ್ ಕಿವಿಯಲ್ಲಿ ಒಬ್ಳು ಹೆಂಗಸಿನ ಧ್ವನಿ ಕೇಳಿಸುತ್ತೆ. ನೀ ನನ್ನ ಜೀವಂತವಾಗಿ ಸುಟ್ಟಾಕಿ ಸಾಯಿಸ್ಬಿಟ್ಟೆ. ಈಗ ನಾನು ನಿನ್ ಕುಟುಂಬದವ್ರನ್ನ ಸುಟ್ಟಾಕಿ ಸಾಯಿಸ್ಬಿಡ್ತೀನಿ. ನಾನ್ ನಿನ್ ಜೀವನಾನೇ ಹಾಳು ಮಾಡ್ಬಿಡ್ತೀನಿ. ಆಗ ರಾಜ ಅಶೋಕ್ ಅಲ್ಲಿ ಇಲ್ಲಿ ನೋಡ್ತಾನೆ. ಆಗ ಕೋಣೆಯಲ್ಲಿ ಒಂದು ಕಪ್ಪು ನೆರಳು ಕಾಣಿಸ್ಕೊಳ್ಳುತ್ತೆ. ಆಗ ಕಪ್ಪು ನೆರಳು ಅಚಾನಕ್ ಆಗಿ ತುಂಬಾ ಭಯಾನಕವಾಗಿ ಕಾಣೋ ಸುಟ್ಟೋಗಿರೋ ಹೆಂಗಸಿನ ರೂಪ ತಾಳುತ್ತೆ. ನೀನು ಚಂದ್ರಮುಖಿ ಅಲ್ವಾ? ಹೌದು, ನಾನು ಚಂದ್ರಮುಖಿ. ನನ್ ಸೇಡ್ ತೀರಿಸ್ಕೊಳಕ್ಕೆ ನಿನ್ ಜೀವನದಲ್ಲಿ ನಾನ್ ಮತ್ತೆ ವಾಪಸ್ ಬಂದಿದ್ದೀನಿ. ನಾನ್ ನಿನ್ ಕುಟುಂಬದಲ್ಲಿ ಎಲ್ರನ್ನೂ ಸಾಯಿಸಿ ನಾಶ ಮಾಡೋವರೆಗೂ ನಾನ್ ಇಲ್ಲಿಂದ ವಾಪಸ್ ಹೋಗಲ್ಲ. ಅಚಾನಕ್ ಆಗಿ ರಾಜ ಅಶೋಕ್ ದೇಹಕ್ಕೆ ಬೆಂಕಿ ಹತ್ಬಿಡ್ತು. ಅವನು ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ದ. ಆ ಕಿರ್ಚಾಟ ಕೇಳಿ ಅವನ ಹೆಂಡತಿ ರಾಣಿ ರುಕ್ಮಣಿ ಮತ್ತೆ ಅರಮನೆಯ ರಾಜ್ಗುರು ಅಲ್ಲಿಗೆ ಬರ್ತಾರೆ. ಅಲ್ಲಿ ಆ ಭಯಂಕರವಾದ ಹೆಂಗಸನ್ನ ನೋಡಿ ರಾಜ್ಗುರು ಕಿರಿಸ್ತಾ ರಾಣಿ ರುಕ್ಮಿಣಿಗೆ ಹೇಳ್ತಾನೆ, ಮಹಾರಾಣಿ, ಅವಳು ಚಂದ್ರಮುಖಿ. ಅವಳು ವಾಪಸ್ ಬಂದ್ಬಿಟ್ಟಿದ್ದಾಳೆ. ಅರಮನೆಯಿಂದ ಮಗನ್ನ ಕರ್ಕೊಂಡು ನೀವೆಲ್ಲ ದೂರ ಹೊರಟೋಗ್ಬಿಡಿ. ಮತ್ಯಾವತ್ತು ಇಲ್ಲಿ ವಾಪಸ್ ಬರೋದಕ್ಕೆ ಹೋಗ್ಬೇಡಿ. ನಾನ್ ಚಂದ್ರಮುಖಿಯನ್ನ ಈ ಕೋಣೆಯಲ್ಲಿ ಬಂಧಿಸ್ಬಿಡ್ತೀನಿ. ಈ ಬಾಗ್ಲನ್ ಏನಾದ್ರೂ ನೀವು ಮತ್ತೆ ತೆಗೆದ್ರೆ ಚಂದ್ರಮುಖಿ ಆಚೆ ಬಂದು ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾಳೆ. ಇಷ್ಟ ಹೇಳಿ ರಾಜ್ಗುರು ತನ್ನ ಕೊರಳಲ್ಲಿ ಹಾಕಿರೋ ಓಂ ಲಾಕೆಟ್ ನ ತೆಗೆದು ಚಂದ್ರಮುಖಿ ಕಾಲ್ ಮುಂದೆ ಇಡ್ತಾನೆ. ಚಂದ್ರಮುಖಿ ಮತ್ತೆ ಕಪ್ಪು ಹೊಗೆ ಆಗಿ ಬದಲಾಗ್ತಾಳೆ. ತಕ್ಷಣ ರಾಜ್ಗುರು ರಾಣಿ ರುಕ್ಮಿಣಿ ಅವ್ರನ್ನ ಕರ್ಕೊಂಡು ರಾಜ ಅಶೋಕ್ ಕೋಣೆಯಿಂದ ಹೊರಗಡೆ ಬರ್ತಾರೆ. ಮತ್ತೆ ಆ ಕೋಣೆಯ ಬಾಗ್ಲನ್ನ ಹಾಕ್ತಾರೆ. ಆ ಓಂ ಲಾಕೆಟ್ ಅನ್ನ ಬಾಗಿಲಿನ ಬೀಗಕ್ಕೆ ಹಾಕ್ತಾರೆ. ಈ ಘಟನೆ ನಡೆದ 200 ವರ್ಷಗಳ ನಂತರ ಕೌಶಲ್ಯ ದೇವಿ ತನ್ನ ಮನೆಯ ಗಾರ್ಡನ್ ಅಲ್ಲಿ ಗಿಡಗಳಿಗೆ ನೀರ್ ಹಾಕ್ತಾ ಇದ್ಲು. ಆಗ ಅಲ್ಲಿ ಒಂದು ಲಕ್ಸುರಿ ಕಾರ್ ಮನೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಆ ಕಾರಲ್ಲಿ ಕೌಶಲ್ಯ ದೇವಿ ಮಗ ಆರ್ಯನ್ ಒಂದು ಸುಂದರವಾದ ಹುಡುಗಿ ಜೊತೆ ಬರ್ತಾನೆ. ಬಂದು ತನ್ನ ತಾಯಿ ಮುಂದೆ ನಿಲ್ತಾನೆ. ಗುಡ್ ಮಾರ್ನಿಂಗ್ ಅಮ್ಮ. ನನಗನ್ಸುತ್ತೆ ನೀನ್ ಲಂಡನ್ ಅಲ್ಲಿದ್ದು ನಿನ್ ಸಂಸ್ಕಾರನ ಮರ್ತ್ಬಿಟ್ಟಿದ್ಯಾ ಅಂತ. ಆರ್ಯನ್ ಇಲ್ಲಿ ನಮಸ್ಕಾರ ಅಂತ ಹೇಳ್ತಾರೆ. ಮತ್ತೆ ಈ ಹುಡುಗಿ ಯಾರು? ಮಾ, ಇವಳ ಹೆಸರು ಪೂನಮ್ ಅಂತ. ನಾನು ಇವಳನ್ನ ಲಂಡನ್ ಅಲ್ಲಿ ಮದ್ವೆ ಆದೆ. ಇವಳು ನಿನ್ ಸೊಸೆ. ಲಂಡನ್ ಅಲ್ಲಿ ಮದ್ವೆ ಆದಿಯಾ? ಮೂರ್ಖ, ಈ ಹುಡುಗಿನ ನೀನ್ ಮೊದ್ಲೇ ಕರ್ಕೊಂಡ್ ಬಂದಿದ್ರೆ ವಿಧಿ ವಿಧಾನಗಳಿಂದ ನಾನೇ ನಿಂತ್ಕೊಂಡು ನಿನ್ ಮದ್ವೆನ ಮಾಡ್ತಾ ಇದ್ದೆ. ಹೀಗ್ ಮದ್ವೆ ಆಗೋದು ನಿನಗೇನ್ ಅವಶ್ಯಕತೆ ಇತ್ತು? ಆ ಕಾರಿಂದ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಸುಂದರವಾದ ಹುಡುಗಿ ಜೊತೆ ಆರ್ಯನ್ ಹತ್ರ ಬಂದು ನಿಲ್ತಾನೆ. ಆರ್ಯನ್ ನಗ್ತಾ ತನ್ನ ತಾಯಿಗೆ ಹೇಳ್ತಾನೆ, ಮಾ, ಇವನು ನನ್ನ ಗೆಳೆಯ ರಾಹುಲ್ ಮತ್ತೆ ಅವನ ಹೆಂಡತಿ ದಿಶಾ. ಇವರಿಬ್ರು ಅಮೆರಿಕಾದಲ್ಲಿದ್ದಾರೆ. ಇಂಡಿಯಾ ಸುತ್ತಾಡೋದಕ್ಕೆ ಅಂತ ಬಂದಿದ್ದಾರೆ. ಕೌಶಲ್ಯ ದೇವಿ ಅವರನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆರ್ಯನ್ ತನ್ನ ತಾಯಿಗೆ ಹೇಳ್ತಾನೆ, ಪೂನಮು ಆ ಹಳೆ ಅರಮನೆ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ಲು. ಆಕ್ಚುಲಿ ಏನಂದ್ರೆ ಪೂನಮ್ಗೆ ಇತಿಹಾಸ ಅಂತಂದ್ರೆ ತುಂಬಾನೇ ಇಷ್ಟ. ನಿಜ ಹೇಳ್ಬೇಕು ಅಂತಂದ್ರೆ ರಾಹುಲ್ ಮತ್ತೆ ದಿಶಾ ಈ ಅರಮನೆ ನೋಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿರೋದು. ಅಮೆರಿಕಾದಿಂದ ಇಲ್ಲಿಗೆ ಬಂದಿದ್ದಾರೆ. ಮಗನೇ, ನಿನಗ್ ಗೊತ್ತಲ್ವಾ ಆ ಅರಮನೆ ಶಾಪಗ್ರಸ್ತವಾಗಿದೆ ಅಂತ? ಆ ಮನೆ ಬಗ್ಗೆ ಜನರು ತುಂಬಾನೇ ಮಾತಾಡ್ಕೊಳ್ತಾರೆ. ನಿಮ್ಮಪ್ಪ ಕೂಡ ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಇದೆಲ್ಲ ತುಂಬಾ ಹಳೆ ಕತೆ ಅಮ್ಮ. ಈಗಿನ ಕಾಲ ತುಂಬಾನೇ ಬದಲಾಗ್ಬಿಟ್ಟಿದೆ. ನಿಮಗ್ ಬರಕ್ ಮನ್ಸಿಲ್ಲ ಅಂತಂದ್ರೆ ನೀವು ಬರಕ್ ಹೋಗ್ಬೇಡಿ. ನಾನು ನನ್ನ ಹೆಂಡತಿ ಮತ್ತೆ ಗೆಳೆಯರ ಜೊತೆ ಅರಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಬೇಡ ಮಗ್ನೆ, ನೀನೊಬ್ಬನ್ನೇ ಅಲ್ಲಿ ಕಳ್ಸೋಕೆ ನನಗಿಷ್ಟ ಇಲ್ಲ. ನಿನ್ನ ಹೆಂಡತಿ ಮತ್ತೆ ನಿನ್ನ ಫ್ರೆಂಡ್ಸ್ ಅಲ್ಲಿಗೆ ಹೋಗಲೇಬೇಕು ಅಂದರೆ ನಾನು ಕೂಡ ನಿಮ್ಮ ಜೊತೆಗೆ ಬರ್ತೀನಿ. ಮಾರನೇ ದಿನ ಅವರೆಲ್ಲರೂ ಸಂಗ್ರಾಪುರ ದಾರಿಯಲ್ಲಿ ನಿಂತ್ಕೊಂಡಿದ್ರು. ಆರ್ಯನ್ ಕೈಯಲ್ಲಿ ಮ್ಯಾಪ್ ಹಿಡ್ಕೊಂಡಿದ್ದ. ಆಗ ಅವನ ಗೆಳೆಯ ರಾಹುಲ್ ನಗ್ತಾ ಹೇಳ್ತಾನೆ, ಲೋ, ಇದು 200 ವರ್ಷದ ಹಳೆ ಮ್ಯಾಪ್ ಕಣೋ. 200 ವರ್ಷದಲ್ಲಿ ಈ ಊರು ಎಷ್ಟು ಬದಲಾಗಿರೋದಿಲ್ಲ. ಅರಮನೆ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೋ. ರಾಹುಲ್ ಮಾತ್ ಕೇಳಿಸ್ಕೊಂಡು ದಿಶಾ ನಗ್ತಾ ಹೇಳ್ತಾಳೆ, ರಾಹುಲ್ ಸರಿಯಾಗಿ ಹೇಳ್ತಾ ಇದ್ದಾನೆ. ಹೇಗಿದ್ರು ಆ ಅರಮನೆ ನಿಮ್ ಪೂರ್ವಜರದ್ದು ಅಲ್ವಾ? ಹಾಗಾದ್ರೆ ನೀನ್ ಆ ಅರಮನೆ ರಾಜ ಅದೇ ಅಲ್ವಾ? ಆಗ ಅವ್ರೆಲ್ರೂ ಕಿವಿಯಲ್ಲಿ ಒಬ್ಬ ಸಾಧುವಿನ ಧ್ವನಿ ಕೇಳಿಸ್ತು. ಯಾರ್ ನೀವೆಲ್ಲ? ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾವು ಈ ಊರಿನ ಹಳೆ ಅರಮನೆಗೆ ಹೋಗ್ಬೇಕಾಗಿತ್ತು. ಸಂಗ್ರಾಪುರ ಅರಮನೆಯ ವಿಷಯ ಕೇಳಿ ಸಾಧುಗೆ ಆಶ್ಚರ್ಯ ಆಯಿತು.
ಸಂಗ್ರಾಂಪುರದ ಅರಮನೆಯಲ್ಲಿ ನಿಮಗೇನು ಕೆಲ್ಸ? ನಾನು ಆ ಅರಮನೆಯ ಪೂರ್ವಜರ ವಂಶಸ್ಥ ಅಂತಾನೆ ಹೇಳ್ಬೋದು. ಅರ್ಥ ಆಯ್ತು. ನನ್ನ ಮಾತು ಖಂಡಿತ ಕೇಳಿ. ಈ ಊರ್ನ ಬಿಟ್ಟು ದಯವಿಟ್ಟು ಹೊರಟೋಗಿ. ಸಂಗ್ರಾಂಪುರ ಬರೀ ಅರಮನೆಯಲ್ಲ, ಅದೊಂದು ಸಾವಿನ ಅರಮನೆ. ಆ ಅರಮನೆಯಲ್ಲಿ ಇನ್ನೂ ಚಂದ್ರಮುಖಿಯ ಗೆಜ್ಜೆ ಸದ್ದು ಕೇಳಿಸ್ತಾನೆ ಇರುತ್ತಂತೆ. ಅವಳು ಕೂಗೋದು ಕೂಡ ಹೊರಗಡೆ ಕೇಳಿಸುತ್ತಂತೆ. ಸಾಧು ಅವ್ರೆ, ನೀವು ಸುಮ್ಮನೆ ಕತೆ ಹೇಳಕ್ ಹೋಗ್ಬೇಡಿ. ನಮ್ಮ ಹತ್ರ ಈ ಅರಮನೆ ಎಷ್ಟು ದೂರ ಇದೆ ಅಷ್ಟು ಹೇಳಿ ಸಾಕು ನಮ್ಗೆ. ನನ್ನ ಮಾತು ನೀವು ಕೇಳಲ್ಲ ಅನ್ಸುತ್ತೆ. ಸರಿ, ಕೇಳಿಸ್ಕೊಳ್ಳಿ. ನೀವು ನಿಂತ್ಕೊಂಡಿರುವ ರಸ್ತೆ ಇದೆಯಲ್ಲ, ಆ ರಸ್ತೆನ ದಾಟಿ ನೀವು ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ಅರಮನೆ ನಿಮ್ಗೆ ಕಾಣಿಸುತ್ತೆ. ಇಷ್ಟ ಹೇಳಿ ಆ ಸಾಧು ಅಲ್ಲಿಂದ ಹೊರಡ್ತಾರೆ. ಅವ್ರೆಲ್ರೂ ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಅವರು ಆ ಅರಮನೆ ಮುಂದೆ ಇದ್ರು. ಆ ಅರಮನೆಯನ್ನ ನೋಡಿ ಪೂನಂ ಆಶ್ಚರ್ಯದಿಂದ ಹೇಳ್ತಾಳೆ, ಆರ್ಯನ್, ಈ ಅರಮನೆ ಎಷ್ಟೊಂದು ದೊಡ್ಡದಾಗಿದೆ ಅಲ್ವಾ? ಪೂನಂ, ನಾನ್ ನಿಂಗೆ ಮುಂಚೆನೆ ಹೇಳಿದ್ನಲ್ವಾ, ಈ ಅರಮನೆಯಲ್ಲಿ ಇರೋರೆಲ್ಲ ನಮ್ಮ ವಂಶಸ್ಥರು ಅಂತ. ಈ ಊರಿನ ಜನರು ಈ ಅರಮನೆ ನೋಡಿ ಎದುರ್ಕೊಂತಾರೆ, ಆದ್ರೆ ಇದು ಒಂದು ಬರೀ ಮನೆ ಅಷ್ಟೇ. ಬಾ ಒಳಗೋಗೋಣ. ಸ್ವಲ್ಪ ಹೊತ್ತಲ್ಲಿ ಅವರೆಲ್ಲರೂ ಆ ಅರಮನೆ ಒಳಗಡೆ ಬರ್ತಾರೆ. ಆಗ ಪೂನಂನ ದೃಷ್ಟಿ ಆ ಅರಮನೆಯ ಒಂದು ಕೋಣೆ ಹತ್ರ ಹೋಗುತ್ತೆ. ಆ ಬಾಗ್ಲಲ್ಲಿ ಓಂ ಲಾಕೆಟ್ ಯಾಕೆ ಹಾಕಿದ್ದಾರೆ? ಎಲ್ರೂ ಹೇಳ್ತಾರೆ, ಈ ಕೋಣೆಯಲ್ಲಿ ಚಂದ್ರಮುಖಿ ಆತ್ಮ ಇದೆ ಅಂತೆ. ಏನೇ ಆದ್ರೂ ಯಾವತ್ತೂ ಈ ಕೋಣೆಯ ಬಾಗ್ಲನ್ನ ತೆಗಿಬಾರ್ದಂತೆ. ನನಗನ್ಸುತ್ತೆ ನಾವೀಗ ಮಲಗ್ಬೇಕು. ನೀವು ಸರಿಯಾಗೇ ಹೇಳಿದ್ರಿ ಅಮ್ಮ. ರಾಹುಲ್ ಮತ್ತೆ ದಿಶಾ ಒಂದ್ ಕೋಣೆ ಒಳಗಡೆ ಹೋಗ್ತಾರೆ. ಪೂನಂ ಮತ್ತೆ ಆರ್ಯನ್ ಇನ್ನೊಂದ್ ಕೋಣೆ ಒಳಗಡೆ ಹೋಗ್ತಾರೆ. ಮತ್ತೆ ಕೌಶಲ್ಯ ದೇವಿ ಅವರು ಇನ್ನೊಂದ್ ಕೋಣೆಯಲ್ಲಿ ಮಲಗ್ತಾರೆ. ಮಧ್ಯರಾತ್ರಿಯ ಸಮಯದಲ್ಲಿ ಅಚಾನಕ್ ಆಗಿ ಪೂನಂ ಕಿವಿಯಲ್ಲಿ ಗೆಜ್ಜೆಯ ಶಬ್ದ ಕೇಳಿಸುತ್ತೆ. ಇದಂತೂ ಗೆಜ್ಜೆ ಶಬ್ದ ಅನ್ಸುತ್ತೆ. ನನಗನ್ಸುತ್ತೆ ಈ ಅರಮನೆಯಲ್ಲಿ ಯಾರೋ ಡಾನ್ಸ್ ಮಾಡ್ತಿದ್ದಾರೆ ಅಂತ. ಆದ್ರೆ ಈ ಅರಮನೆಯಲ್ಲಿ ಯಾರು ಇರಲ್ಲ ಅಂತ ಹೇಳಿದ್ರಲ್ವಾ? ಪೂನಂ ಆ ಗೆಜ್ಜೆ ಶಬ್ದ ಕೇಳ್ತಿರೋ ಜಾಗದಲ್ಲಿ ಹೋಗ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಆ ಪೂನಂ ಆ ಕೋಣೆ ಹತ್ರ ಹೋಗಿ ನಿಂತ್ಕೊಂಡಿರ್ತಾಳೆ. ಆ ಕೋಣೆ ಮುಂದೆ ಬಾಗ್ಲಿಗೆ ಓಂ ಲಾಕೆಟ್ ಹಾಕಿರ್ತಾರೆ. ಶಬ್ದ ಅಂತೂ ಈ ಕೋಣೆಯಿಂದಾನೇ ಬರ್ತಾ ಇದೆ. ಆದ್ರೆ ಅಮ್ಮ ಹೇಳಿದ್ರು ಈ ಕೋಣೆ ಬಾಗ್ಲನ್ನ ಯಾವತ್ತೂ ತೆಗಿಬಾರ್ದು ಅಂತ. ಪರವಾಗಿಲ್ಲ, ನಾನ್ ನೋಡ್ಲೇಬೇಕು ಈ ಕೋಣೆ ಒಳಗಡೆ ಯಾರಿದ್ದಾರೆ ಅಂತ. ಪೂನಂ ಆ ಕೋಣೆ ಬಾಗ್ಲನ್ನ ತೆಗಿತಾಳೆ. ಆಗ ಪೂನಂಗೆ ಎದುರುಗಡೆ ಕಾಣಿಸ್ತಿರೋ ದೃಶ್ಯ ನೋಡಿ ತುಂಬಾನೇ ಭಯ ಆಗುತ್ತೆ. ಸುಟ್ಟೋಗಿರೋ ಒಬ್ಳು ಹೆಂಗ್ಸು ಕಾಲ್ಗೆ ಗೆಜ್ಜೆ ಕಟ್ಕೊಂಡು ಡಾನ್ಸ್ ಮಾಡ್ತಾ ಇರ್ತಾಳೆ. ಅಚಾನಕ್ ಆಗಿ ಆ ಹೆಂಗ್ಸು ಕಪ್ಪು ಹೊಗೆ ಆಗಿ ಹೋಗ್ಬಿಡ್ತಾಳೆ. ಆಗ ಪೂನಂ ಕಿರ್ಚಕ್ಕೆ ಅಂತ ತನ್ನ ಬಾಯಿಯನ್ನ ತೆಗ್ದಾಗ ಆ ಕಪ್ಪು ಹೊಗೆ ಪೂನಂ ಬಾಯಿಂದ ಅವಳ ದೇಹದ ಒಳಗಡೆ ಹೋಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಪೂನಂನ ಮುಖ ತುಂಬಾ ಭಯಾನಕವಾಗುತ್ತೆ. ಆಗ ಅವಳು ವೇಗವಾಗಿ ಆಚೆ ಬಂದು ಡಾನ್ಸ್ ಮಾಡಕ್ಕೆ ಶುರು ಮಾಡ್ತಾಳೆ. ಅಚಾನಕ್ ಆಗಿ ನಿದ್ದೆ ಮಾಡ್ತಿರೋ ದಿಶಾ ಎಚ್ಚರ ಆಗ್ತಾಳೆ. ಈ ಗೆಜ್ಜೆ ಶಬ್ದ ಎಲ್ಲಿ ಕೇಳ್ತಾ ಇದೆ? ದಿಶಾ ಮಲ್ಕೊಂಡಿರೋ ರಾಹುಲ್ನ ಎಬ್ಬಿಸಿ ಹೇಳ್ತಾಳೆ, ರಾಹುಲ್ ನೋಡು, ಈ ಗೆಜ್ಜೆ ಶಬ್ದ ಎಲ್ಲಿಂದ ಬರ್ತಾ ಇದೆ? ನನಗನ್ಸುತ್ತೆ ಹೊರಗಡೆ ಯಾರೋ ಇರ್ಬೋದು. ರಾಹುಲ್ ನಿದ್ದೆಗಣ್ಣಲ್ಲಿ ಹೇಳ್ತಾನೆ, ಮಲ್ಕೋ ದಿಶಾ, ಖಂಡಿತವಾಗ್ಲೂ ಅದು ಆರ್ಯನ್ ಧ್ವನಿ ಆಗಿರುತ್ತೆ. ಎದುರಿಸ್ಬೇಕು ಅಂತ ಹೀಗೇನೋ ಮಾಡ್ತಿರ್ತಾನೆ. ಇಲ್ಲ ರಾಹುಲ್, ಏನೋ ಸಮಸ್ಯೆ ಇರ್ಬೋದು ಅಂತ ಅನಿಸ್ತಿದೆ. ನಾವು ಹೋಗಿ ನೋಡ್ಬೇಕು. ನನಗ್ ಭಯ ಆಗ್ತಿದೆ. ಸರಿ ಬಾ, ಆಚೆ ಯಾರಿದ್ದಾರೆ ಅಂತ ನೋಡಕ್ ಹೋಗೋಣ. ರಾಹುಲ್ ಮತ್ತೆ ದಿಶಾ ತಮ್ಮ ಕೋಣೆಯಿಂದ ಹೊರಗಡೆ ಬರ್ತಾರೆ. ಆಗ ಎದುರುಗಡೆ ದೃಶ್ಯ ನೋಡಿ ಅವರಿಬ್ರಿಗೂ ಭಯ ಆಗುತ್ತೆ. ಇದು ಪೂನಂ ಅಲ್ವಾ? ಅವಳ ಮುಖ ಏನು ಇಷ್ಟೊಂದು ವಿಕಾರವಾಗಿ ಆಗೋಗಿದೆ? ಆ ಹೆಂಗ್ಸು ರಾಹುಲ್ ಮತ್ತೆ ದಿಶಾನ ನೋಡಿ ಹೇಳ್ತಾಳೆ, ನಾನು ತುಂಬಾ ವರ್ಷಗಳಿಂದ ಈ ಕೋಣೆಯಲ್ಲಿ ಬಂಧಿಸಲ್ಪಟ್ಟಿದ್ದೆ. ಇವತ್ತು ಅವಕಾಶ ಸಿಕ್ತು. ನಾನು ರಾಜ ಅಶೋಕ್ ವಂಶನ ಪೂರ್ತಿಯಾಗಿ ನಾಶ ಮಾಡ್ಬಿಡ್ತೀನಿ. ನೀವೆಲ್ರೂ ಸಾಯ್ಬೇಕು. ಅಚಾನಕ್ ಆಗಿ ದಿಶಾ ಮತ್ತೆ ರಾಹುಲ್ ದೇಹಕ್ಕೆ ಬೆಂಕಿ ಹತ್ಬಿಡ್ತು. ಆಗ ಅವರು ಜೋರಾಗಿ ಕಿರಿಸ್ತಾ ಇದ್ರು. ಅವರಿಬ್ರು ಕಿರ್ಚಾಟ ಕೇಳಿ ಆರ್ಯನ್ ಮತ್ತೆ ಕೌಶಲ್ಯ ದೇವಿ ತಮ್ಮ ಕೋಣೆಯಿಂದ ಹೊರಗ್ ಬರ್ತಾರೆ. ಕೌಶಲ್ಯ ದೇವಿ ಹೆದರ್ಕೊಂಡು ಆರ್ಯನ್ಗೆ ಹೇಳ್ತಾರೆ, ಆರ್ಯನ್, ಇವಳು ನಮ್ ಸೊಸೆ. ನನಗನ್ಸುತ್ತೆ ಚಂದ್ರಮುಖಿ ಆತ್ಮ ಆಗಿ ಇವಳ ದೇಹದಲ್ಲಿ ಸೇರ್ಕೊಂಡಿದ್ದಾಳೆ ಅಂತ. ಖಂಡಿತ ಇವಳು ನಮ್ಮನ್ನ ಸುಮ್ನೆ ಬಿಡಲ್ಲ. ಆಗ ಪೂನಂ ದೇಹದಲ್ಲಿರೋ ಚಂದ್ರಮುಖಿ ಆತ್ಮ ಆರ್ಯನ್ನ ನೋಡ್ತಾ ವಿಚಿತ್ರವಾಗಿ ನಗೋಕೆ ಶುರು ಮಾಡ್ತಾಳೆ. ನೀನೇ ರಾಜ ಅಶೋಕ್ನ ಕೊನೆಯ ಕುಡಿ. ನಾನಿನ್ನ ಸಾಯಿಸ್ಬಿಟ್ಟು ನನ್ ಸೇಡನ್ನ ತೀರಿಸ್ಕೋತೀನಿ. ಯಾರನ್ನೂ ಸುಮ್ನೆ ಬಿಡಲ್ಲ. ಇಷ್ಟ ಹೇಳಿ ಪೂನಂ
ಆರ್ಯನ್ ಮೇಲೆ ದಾಳಿ ಮಾಡಕ್ ಹೋಗೋಷ್ಟ್ರಲ್ಲೇ ಆಗ ಅವಳ ಕಿವಿಯಲ್ಲಿ ಒಂದು ಜೋರಾಗಿ ಶಬ್ದ ಕೇಳಿಸುತ್ತೆ. ಇನ್ನೊಂದ್ ಹೆಜ್ಜೆ ಮುಂದೆ ಇಡಬೇಡ ಚಂದ್ರಮುಖಿ, ಆ ಹುಡುಗಿಯ ಶರೀರದಿಂದ ಹೊರಗಡೆ ಬಾ. ಆರ್ಯನ್ ಮತ್ತೆ ಕೌಶಲ್ಯ ದೇವಿ ತಿರುಗಿ ನೋಡಿದಾಗ ಅಲ್ಲಿ ಒಬ್ಬ ವಯಸ್ಸಾದ ಸಾಧು ಭಯಾನಕವಾಗಿ ಕಾಣ್ತಿರೋ ಪೂನಮನ್ನ ಕೋಪದಿಂದ ನೋಡ್ತಾ ಇದ್ದ. ಭಯಾನಕವಾಗಿ ಕಾಣಿಸ್ತಿರೋ ಪೂನಂ ಸಾಧುನ ನೋಡಿ ಹೇಳ್ತಾಳೆ, ರಾಜ್ಗುರು, ನೀನಿನ್ನೂ ಜೀವಂತವಾಗಿದೀಯಾ? ನೀನೇ ನನ್ನ ರಾಜ ಅಶೋಕ್ ಕೋಣೆಯಲ್ಲಿ ಬಂದಿ ಮಾಡ್ಬಿಟ್ಟಿದ್ದೆ, ನಾನಿನ್ನ ಸುಮ್ನೆ ಬಿಡಲ್ಲ. ಆಗ ಸಾಧು ತನ್ನ ಜೋಳಿಗೆಯಲ್ಲಿರೋ ಸ್ಮಶಾನದ ಬೂದಿಯನ್ನ ಅವಳ ಮೇಲೆ ಎರಚ್ಬಿಡ್ತಾನೆ. ಆಗ ಪೂನಂ ಬಾಯಿಯನ್ನ ತೆಗಿತಾಳೆ. ಪೂನಂ ಬಾಯಿ ತೆಗೆದ ತಕ್ಷಣ ಅವಳ ಬಾಯಿಂದ ಆ ಕಪ್ಪು ಹೊಗೆ ಆಚೆ ಬರುತ್ತೆ. ಆ ಕಪ್ಪು ಹೊಗೆ ಅರಮನೆಯಿಂದನೇ ಹೋಗ್ಬಿಡುತ್ತೆ. ಪೂನಂ ಮೂರ್ಛೆ ಹೋಗ್ಬಿಡ್ತಾಳೆ. ಒಂದು ಕಾಲದಲ್ಲಿ ನಾನು ಈ ಅರಮನೆಯ ರಾಜಗುರುವಾಗಿದ್ದೆ. ನಾನೇ ಚಂದ್ರಮುಖಿ ಆತ್ಮವನ್ನ ಮಹಾರಾಜರ ಕೋಣೆಯಲ್ಲಿ ದಿಗ್ಬಂಧನ ಮಾಡಿಟ್ಟಿದ್ದೆ. ಬಹುಶಃ ನಿನ್ನ ಹೆಂಡತಿ ಆ ಕೋಣೆಯ ಬಾಗಿಲನ್ನ ತೆಗ್ದಿರ್ಬೋದು. ಆದ್ರೆ ರಾಜ ಅಶೋಕ ಅವ್ರ ಸತ್ತು 200 ವರ್ಷ ಆಯ್ತಲ್ವಾ? ಹೌದು, ನಾವು ಯೋಗ ಸಾಧುಗಳು. ನಾವು ಎಷ್ಟು ವರ್ಷ ಬೇಕಾದರೂ ಜೀವಂತವಾಗಿರಬಹುದು. ಚಂದ್ರಮುಖಿ ಮಹಾರಾಜನ ಆಸ್ಥಾನದಲ್ಲಿ ನರ್ತಕಿಯಾಗಿದ್ದಳು. ಚಂದ್ರಮುಖಿ ಒಬ್ಬ ರಾಕ್ಷಸನನ್ನ ಪ್ರಾರ್ಥನೆ ಮಾಡ್ತಾಳೆ. ಮಾಟ ಮಂತ್ರ ಮಾಡೋದಕ್ಕೋಸ್ಕರ ಅಮಾಯಕರನ್ನ ಬಲಿ ತಗೊಂತಾಳೆ ಅಂತ ರಾಜರಿಗೆ ಗೊತ್ತಾದ ಕೂಡಲೇ ಮಹಾರಾಜರು ಅವಳನ್ನ ಜೀವಂತವಾಗಿ ಸುಟ್ಟು ಹಾಕಬಿಟ್ರು. ಅದಕ್ಕೆ ಚಂದ್ರಮುಖಿ ಆತ್ಮ ಸೇಡು ತೀರಿಸ್ಕೊಳ್ಳೋಕೆ ನರ್ಕದಿಂದ ಈಗ ಆಚೆ ಬಂದಿದೆ. ಹಾಗಾದ್ರೆ ಈಗ ಚಂದ್ರಮುಖಿಯ ಆತ್ಮ ಹೊರಟು ಹೋಗಿದ್ಯಾ? ಈಗ ಸದ್ಯಕ್ಕೆ ಆಚೆ ಹೊರಟೋಗಿದೆ. ಅದು ಖಂಡಿತವಾಗ್ಲೂ ವಾಪಸ್ಸು ಬಂದೇ ಬರುತ್ತೆ. ಅದಕ್ಕೆ ನೀನು ಈ ಅರಮನೆ ಕಡೆ ಇನ್ಯಾವತ್ತೂ ನೋಡಕ್ಕೆ ಮತ್ತೆ ಬರೋದಕ್ಕೆ ಹೋಗ್ಲೇಬಾರ್ದು. ಇಷ್ಟು ಹೇಳಿ ಆ ಸಾಧು ಅಲ್ಲಿಂದ ಹೊರಡ್ತಾರೆ. ಆರ್ಯನ್ ತನ್ನ ಹೆಂಡತಿ ಪೂನಂ ಮತ್ತೆ ತನ್ನ ತಾಯಿನ ಕರ್ಕೊಂಡು ತನ್ನ ಊರಿಗೆ ವಾಪಸ್ ಬರ್ತಾನೆ. ಅವನು ಈಗ್ಲೂ ಕೂಡ ರಾಹುಲ್ ಮತ್ತೆ ದಿಶಾನ ತುಂಬಾ ನೆನಪು ಮಾಡ್ಕೊಳ್ತಾ ಇರ್ತಾನೆ. ರಾಜ್ವೀರ್ ನಾಶಿಕಿಂದ ಮುಂಬೈಗೆ ಫ್ಯಾಮಿಲಿ ಜೊತೆ ಟೂರ್ಗ್ ಹೋಗ್ತಾ ಇದ್ದ. ಅವನು ಕಾರ್ ಓಡಿಸ್ತಾ ಇದ್ದ. ಮತ್ತೆ ಅವನ್ ತಂಗಿ ರಿಯಾ ಅವನ್ ಪಕ್ಕದಲ್ಲಿ ಕೂತ್ಕೊಂಡಿದ್ಲು. ಮತ್ತೆ ಅವನ್ ತಂದೆ ತಾಯಿ ಬ್ಯಾಕ್ ಸೀಟ್ ಅಲ್ಲಿ ಕೂತಿದ್ರು. ರಾಜ್ವೀರ್, ನಾವು ಮುಂಬೈಗ್ ಬಂದು ತುಂಬಾ ದಿನಗಳಾಯ್ತು. ನಾವ್ ಎಲ್ಲಿ ಉಳ್ಕೋತೀವಿ ಅಂತ ನೀನೇನು ಹೇಳಿಲ್ಲ. ಹೌದು ಅಣ್ಣ, ಹೇಗಿದ್ರು ನನಗೆ ತುಂಬಾನೇ ಹೊಟ್ಟೆ ಹಸ್ವಾಗ್ತಾ ಇದೆ. ಅಯ್ಯೋ, ಈಗ್ಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಅನ್ನೋದು ಹಾಳಾಗ್ಬಿಡುತ್ತಲ್ವಾ? ಸ್ವಲ್ಪ ಹೊತ್ತು ಕಾರ್ ಓಡಿಸಿದ ನಂತರ ಒಂದು ದೊಡ್ಡ ಹೋಟೆಲ್ ಮುಂದೆ ಕಾರ್ ತಂದು ನಿಲ್ಲಿಸ್ತಾರೆ. ಓ ಮೈ ಗಾಡ್, ಎಷ್ಟು ದೊಡ್ಡ ಹೋಟೆಲ್ ಇದು! ಹೋಟೆಲ್ ತಾಜ್ ಪ್ಯಾಲೇಸ್. ಇದೇ ನನ್ನ ಸರ್ಪ್ರೈಸ್. ಅಣ್ಣ, ಯು ಆರ್ ಟೂ ಸ್ವೀಟ್. ಐ ಲವ್ ಯು. 4 ಜನನು ಹೋಟೆಲ್ ಒಳಗಡೆ ಬರ್ತಾರೆ. ರಿಸೆಪ್ಷನ್ ಹಾಲ್ ಅಲ್ಲಿ ಒಬ್ಳು ಹುಡುಗಿ ನಿಂತಿದ್ಲು. ಅವಳ ಪಕ್ಕದಲ್ಲಿ ಒಬ್ಬ ಮ್ಯಾನೇಜರ್ ನಿಂತಿದ್ದ. ವೆಲ್ಕಮ್ ಟು ಹೋಟೆಲ್ ತಾಜ್ ಪ್ಯಾಲೇಸ್. ಹೌ ಮೈ ಹೆಲ್ಪ್ ಯು? ನಮಗೆ ಒಂದು ಫ್ಯಾಮಿಲಿ ರೂಮ್ ಬೇಕಾಗಿತ್ತು, ನಾವೆಲ್ಲರೂ ಆರಾಮಾಗಿರೋದಕ್ಕೆ. ಹಾ, ಖಂಡಿತ ಸಿಗುತ್ತೆ. ಮ್ಯಾನೇಜರ್ ರೂಮ್ ಕಿನ ಅವ್ನ್ ಕೈ ಕೊಡ್ತಾನೆ. 4 ಜನನು ತಮ್ ಲಗೇಜ್ ಜೊತೆಗೆ ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ 4 ಬೆಡ್ಗಳಿರುತ್ತೆ. ಹೋ ಅಣ್ಣ, ನೀನ್ ತುಂಬಾನೇ ಒಳ್ಳೆಯವನು. ಈ ಹೋಟೆಲ್ ಎಲ್ಲ ಸುತ್ತಾಡ್ಬೇಕು ಅನಿಸ್ತದೆ. ಒಂದ್ಸಲ ಹೋಗ್ಬರ್ಲಾ? ಬೇಡ ಬೇಡ, ನೀನ್ ಒಬ್ಳೆ ಹೋಗೋದ್ ಬೇಡ, ನಾನು ನಿನ್ ಜೊತೆ ಬರ್ತೀನಿ. ತಮ್ ತಂದೆ ತಾಯಿನ ರೂಮ್ ಬಿಟ್ಟು ಇಬ್ರು ಹೋಟೆಲ್ ಸುತ್ತಾಡಕ್ ಹೋಗ್ತಾರೆ. ಹೋಟೆಲ್ ಒಂದು ಅರಮನೆ ತರ ಇದೆ ಅಣ್ಣ. ಅದಕ್ಕೆ ನಾನು ಅನ್ಕೊಂಡೆ, ಹೇಗಿದ್ರು ಮುಂಬೈಗೆ ಬಂದಿದೀವಲ್ಲ, ಇದಕ್ಕೂ ಬರೋಣ ಅಂತ. ರಾಜ್ವೀರ್ ನಿಂತಿದ್ದ ಸ್ವಲ್ಪ ದೂರದಲ್ಲಿ ಒಂದು ಹುಡುಗಿ ನಿಂತಿದ್ಲು. ರಾಜ್ವೀರ್ ಅವಳ ಅಂದ ನೋಡ್ತಾ ಅಲ್ಲೇ ನಿಂತು ಬಿಡ್ತಾನೆ. ಹಾಗೆ ಅವನ್ಗೆ ಅನ್ಸುತ್ತೆ, ಇಷ್ಟೊಂದು ವಸ್ತ್ರಾಲಂಕಾರ ಮಾಡ್ಕೊಂಡು ನಿಂತಿರೋ ಹುಡುಗಿ ಯಾರು ಅಂತ. ಅರೆ ರಿಯಾ, ನೀನು ಅಪ್ಪ ಅಮ್ಮನ ಹತ್ರ ಹೋಗಿರು, ನಾನು ಆಮೇಲೆ ಬರ್ತೀನಿ. ಹುಡುಗಿ ನೋಡಿದ ಕೂಡ್ಲೆ ನನ್ನ ಹೋಗು ಅಂತೀಯನೋ? ಏ ದಡ್ಡಿ, ನೀನು ಹೊರಡು, ನಾನು ಆಮೇಲೆ ಬರ್ತೀನಿ. ಸರಿ. ಅಷ್ಟೇಳಿ ರಿಯಾ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ರಾಜ್ವೀರ್ ಆ ಹುಡುಗಿ ಇರೋ ಕಡೆ ಹೋಗ್ತಾನೆ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ರಾಜ್ವೀರ್ ಅಂತ. ನೀವು? ನನ್ನ ಹೆಸರು ಸುಮಿತ್ರಾ. ಈ ಹೋಟೆಲಲ್ಲಿ ನಿಮ್ಮ ಮದ್ವೆ ನಡೀತಾ ಇದೆಯಾ? ಹಾಗೇನಿಲ್ಲ, ನಾನು ಕೂಡ ನಿಂತರನೇ ಈ ಹೋಟೆಲಲ್ಲಿ ಇದ್ದೀನಿ. ಏನಾಯ್ತು, ಯಾಕೆ ನಗ್ತಾ ಇದ್ದೀರಾ? ಐ ಆಮ್ ಸಾರಿ, ಬಟ್ ನೀವು ಮದ್ವೆ ಹೆಣ್ಣಿನ ಥರ ರೆಡಿ ಆಗಿದ್ದೀರಲ್ಲ, ನಂಗೆ ಜಸ್ಟ್ ನಗು ಬಂತಷ್ಟೇ. ಪರವಾಗಿಲ್ಲ,
ಶಾರ್ಟ್ ಡ್ರೆಸ್ ಹಾಕೊಂಡಿದ್ರೆ ನೀವ್ ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಇರ್ಲಿಲ್ಲ ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ನೀವು ಇಲ್ಲಿ ಒಬ್ಬರೇ ಇದ್ದೀರಾ ಅಥವಾ ನಿಮ್ ಜೊತೆ ಯಾರಾದ್ರೂ ಬಂದಿದಾರಾ? ಹ, ನನ್ ಜೊತೆ ನನ್ ಪೇರೆಂಟ್ಸ್ ಕೂಡ ಇದಾರೆ. ನೀವ್ ಅವ್ರನ್ನ ಭೇಟಿ ಆಗ್ತೀರಾ? ಇದ್ಯಾಕೋ ತುಂಬಾ ಫಾಸ್ಟ್ ಆಗಿ ಹೋಗ್ತಿದೆ ಅಲ್ವಾ? ಸರಿ, ಏನಾಗುತ್ತೆ ನೋಡೋಣ. ಯಾಕಿಲ್ಲ, ನೀವ್ ಹೇಳ್ತಿದ್ದೀರಾ ಅಂತಂದ್ರೆ ಹೋಗೊಂದ್ಸಲಿ ಮಾತಾಡ್ಕೊಂಡ್ ಬರೋಣ. ಬನ್ನಿ ಹಾಗಾದ್ರೆ ನನ್ ಜೊತೆ. ಆ ಹುಡುಗಿ ರಾಜ್ವೀರ್ನ ಒಂದ್ ಕೋಣೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಅಯ್ಯೋ, ಈ ರೂಮ್ ಹೇಗೋ ನಮ್ ರೂಮ್ಗಿಂತನೂ ತುಂಬಾನೇ ದೊಡ್ಡದಾಗಿದೆ. ಆದ್ರೆ ನಿಮ್ ಫ್ಯಾಮಿಲಿ ಎಲ್ಲಿದ್ದಾರೆ? ಮದ್ವೆ ಹೆಣ್ಗೆ ಕುಟುಂಬ ಅಲ್ಲ, ಮದ್ವೆ ಗಂಡಿನ ಅವಶ್ಯಕತೆ ಇದೆ. ಹಾಗೆ ಹೇಳ್ತಾ ರಾಜ್ವೀರ್ ಎದೆ ಮೇಲೆ ಅವಳ ಬೆರಳನ್ನ ಇಡ್ತಾಳೆ ಮತ್ತ ಅವನ್ನ ಬೆಡ್ ಮೇಲೆ ತಳ್ತಾಳೆ. ಅವಳು ನಿಧಾನವಾಗಿ ಅವನ್ ಮುಖನ ತನ್ ಮುಖದ ಮೇಲೆ ತಗೊಂಡ್ ಬರ್ತಾಳೆ. ಆಕೆ ಮುಖ ನೋಡ್ತಾ ಇದ್ದ ರಾಜ್ವೀರ್ಗೆ ಮುಜುಗರ ಕಾಡೋಕೆ ಶುರು ಆಗತ್ತೆ. ಹಾಗೆ ರಾಜ್ವೀರ್ನ ದೃಷ್ಟಿ ಡ್ರೆಸ್ಸಿಂಗ್ ಟೇಬಲ್ನ ಕನ್ನಡಿ ಮೇಲ್ ಬೀಳುತ್ತೆ. ಆ ಕನ್ನಡಿ ಮೇಲೆ ರಾಜ್ವೀರ್ನ ಪ್ರತಿಬಿಂಬ ಮಾತ್ರ ಕಾಣಿಸ್ತಾ ಇತ್ತು. ತಕ್ಷಣ ಆ ಹುಡುಗಿ ಮುಖ ವಿಕಾರವಾಗೋಗುತ್ತೆ. ರಾಜ್ವೀರ್ ಆ ಹುಡುಗಿನ ಪಕ್ಕಕ್ ತಳ್ಳಿ ಅಲ್ಲಿಂದ ಓಡೋಕ್ ಶುರು ಮಾಡ್ತಾನೆ. ಮತ್ತೆ ಇದೇನು, ಅವನ್ ಕೋಣೆಯಿಂದ ಆಚೆ ಬಂದ್ಮೇಲ್ ಕೂಡ ಮತ್ತದೇ ಜಾಗಕ್ಕೆ ಹೋಗ್ತಾ ಇರ್ತಾನೆ. ರಾಜ್ವೀರ್, ನನ್ನಂತ ಸುಂದರವಾಗಿರೋ ಹುಡುಗಿನ ಯಾರಾದ್ರೂ ಒಬ್ಳನೆ ಬಿಟ್ಟು ಹೋಗ್ತಾರಾ? ಬಾ ಬಾ ನನ್ ಹತ್ರ. ರಾಜ್ವೀರ್ ಭಯದಿಂದ ಆ ಕೋಣೆಯಿಂದ ಹೊರಗೋಡ್ತಾನೆ. 2-3 ಸಲ ಇದೇ ತರ ಆದ್ಮೇಲೆ ಅವನು ಕಾರಿಡಾರ್ಗೆ ಓಡ್ ಬರ್ತಾನೆ. ಕಾರಿಡಾರ್ಗೆ ಓಡ್ ಬಂದ್ಮೇಲೆ ಅವನಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಅದೇ ಸಮಯಕ್ಕೆ ರೂಮ್ ಸರ್ವಿಸ್ ಬಾಯ್ ಒಬ್ಬ ಅದೇ ಜಾಗಕ್ಕೆ ಬರ್ತಾನೆ. ಸರ್, ನೀವ್ ಯಾಕೆ ಇಷ್ಟೊಂದು ಎದುರುಕೊಂಡಿದ್ದೀರಾ? ಈ ರೂಮಲ್ಲಿ ಒಬ್ಳು ದೆವ್ವ ಇದ್ದಾಳೆ. ಅವಳು ನನ್ನನ್ನ ಸಾಯಿಸೋದಕ್ ಬಂದಿದ್ಲು. ಏನ? ಕಳೆದ 6 ತಿಂಗಳಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಆ ತರ ಯಾರೂ ಇಲ್ಲ. ಮತ್ತದೇ ಹೆಂಗ್ಸು ವೇಗವಾಗಿ ಅಲ್ಲಿ ಓಡ್ ಬಂದು ಆ ಸರ್ವಿಸ್ ಬಾಯ್ನ ಕುತ್ಕೆನ ಹಿಡ್ಕೋತಾಳೆ. ಏನಂದೆ? ಇಲ್ಲಿ ಯಾರು ಇಲ್ವಾ? ಸರ್ವಿಸ್ ಬಾಯ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆದ್ರೆ ರಾಜ್ವೀರ್ ಅಂತೂ ಅಲ್ಲಿಂದ ಕೂಡ್ಲೆ ಓಡೋಗ್ತಾನೆ. ಹಿಂದೆ ತಿರುಗ್ ನೋಡಕ್ಕೂ ಮನ್ಸಿರ್ಲಿಲ್ಲ. ಆಗ್ಲೇ ಅವನ್ ಹಿಂದೆ ಯಾವ್ದೋ ಕೂಗೋ ಶಬ್ದ ಕೇಳಿಸ್ತು. ತಕ್ಷಣ ಅವನ್ ಮುಂದೆ ಏನೋ ಬಂದ್ ಬೀಳುತ್ತೆ. ಅದು ನೋಡಿ ಅವನ್ಗೆ ಜೀವನೇ ಹೋದಾಗತ್ತೆ. ಅದು ಏನಂದ್ರೆ ಆ ಸರ್ವಿಸ್ ಬಾಯ್ನ ಕತ್ತರಿಸಿರೋ ತಲೆ ಆಗಿರುತ್ತೆ. ರಾಜ್ವೀರ್ ಓಡಿ ಅವನ್ ರೂಮಿಗೆ ತಲುಪ್ತಾನೆ. ರಾಜ್ವೀರ್ ಒಳಗ್ ಬಂದು ಬಾಗ್ಲಾಕಿ ಏರುಸ್ರುನ ಬಿಡ್ತಾ ಇರ್ತಾನೆ. ರಾಜ್ವೀರ್ ಮಗ್ನೆ, ಏನಾಯ್ತು ನಿನಗೆ? ಅಪ್ಪ, ಅಮ್ಮ, ಬೇಗ ನಾವಿಲ್ಲಿಂದ ಹೊರಡ್ಬೇಕು. ಈ ಹೋಟೆಲ್ ಸರಿ ಇಲ್ಲ. ನಾನಿಲ್ಲೇ ಒಂದು ದೆವ್ವನ ನೋಡ್ದೆ. ಅವಳು ಇಲ್ಲಿನ ಸರ್ವಿಸ್ ಬಾಯ್ನ ಕೂಡ ಸಾಯಿಸ್ಬಿಟ್ಲು. ರಾಮ್ 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 ರಾಮ್, ಮೊದ್ಲು ಇಲ್ಲಿಂದ ಹೊಟ್ಟೋಗೋಣ ಬಾ. 4 ಜನರು ತಮ್ಮ ಲಗೇಜ್ಗಳನ್ನ ಅಲ್ಲೇ ಬಿಟ್ಟು ಕೂಡ್ಲೆ ಅಲ್ಲಿಂದ ಹೊರಟೋಗ್ತಾರೆ. ಅವರು ರಿಸೆಪ್ಷನ್ ಹಾಲಲ್ಲಿ ನಿಲ್ಬೇಕು ಅಂತ ಮನ್ಸ್ ಕೂಡ ಮಾಡ್ಲಿಲ್ಲ. ಮೇನ್ ಡೋರ್ಗ್ ಬರ್ತಿದ್ ಹಾಗೆ ಅದು ಮುಚ್ಚಿರುತ್ತೆ. ನೀವು ಈ ಬಾಗ್ಲೆ ಯಾಕೆ ಮುಚ್ಚಿದ್ದೀರಾ? ಸರ್, ನೀವು ಈಗಷ್ಟೇ ಬಂದಿರೋದು, ಇನ್ನೂ ಚೆಕ್ಔಟ್ ಕೂಡ ಮಾಡಿಲ್ಲ ನೀವು. ಅದಕ್ಕಿಂತ ಮುಂಚೆ ನೀವು ಎಲ್ಲಿ ಓಡೋಗ್ತಾ ಇದ್ದೀರಾ ಸರ್? ಈ ಹೋಟೆಲ್ನಲ್ಲಿ ಒಬ್ಳು ದೆವ್ವ ಇದ್ದಾಳೆ. ಅವಳಿಂದ ನಾವು ಸಾಯೋದಕ್ಕೆ ನಮ್ಗಿಷ್ಟ ಇಲ್ಲ. ನೀವೇನ್ ಮಾತಾಡ್ತಾ ಇದ್ದೀರಾ ಸರ್? ತಕ್ಷಣ ಆ ರೂಮಲ್ಲಿರೋ ಲೈಟ್ಗಳೆಲ್ಲ ಕಂಪಿಸೋಕೆ ಶುರು ಆಗುತ್ತೆ. ಮತ್ತದೇ ಹೆಂಗ್ಸು ಅವ್ರ ಮುಂದೆ ಕಾಣಿಸ್ಕೋತಾಳೆ. ಅದು ನೋಡ್ತಾ ನಿಂತಿದ್ದ ಮ್ಯಾನೇಜರ್ಗೂ ರಿಸೆಪ್ಷನಿಸ್ಟ್ಗೂ ತುಂಬಾನೇ ಭಯ ಆಗೋಕ್ ಶುರು ಆಗುತ್ತೆ. ಏನ್ ಮ್ಯಾನೇಜರ್, ನನ್ನನ್ನ ನಿನ್ ಕಣ್ಣಾರೆ ನೋಡಿ ಏನ್ ಅನ್ನಿಸ್ತಾ ಇದೆ? ಮತ್ತಿವ್ರಿಬ್ರು ಭಯದಿಂದ ಬಾಗ್ಲತ್ರ ಓಡೋಕ್ ಶುರು ಮಾಡ್ತಾರೆ. ಅವ್ರ ಕೈಯಲ್ಲಿದ್ದ ಬೀಗದ ಕೈ ಹಾಕಿದ್ರು ಕೂಡ ಆ ಬಾಗ್ಲು ತೆಗೆಯೋದಿಲ್ಲ. ಎಲ್ರೂ ಬಾಗ್ಲನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಈ ಬಾಗ್ಲು ಯಾವಾಗ ತೆರೆಯೋದು ಅಂದ್ರೆ ನೀವಿಬ್ರು ಸತ್ರೆ ಮಾತ್ರ ತೆಗೆಯೋದು. ಇಲ್ಲ. ಅವ್ರಿಬ್ರು ಕಾರಿಡಾರ್ ಕಡೆ ಓಡೋಕ್ ಶುರು ಮಾಡ್ತಾರೆ. ಮತ್ತ ಹೆಂಗ್ಸ್ ಕೂಡ ಅವ್ರ ಹಿಂದೆ ಓಡ್ ಹೋಗ್ತಾಳೆ. ಅವ್ರನ್ನ ಹಿಡಿಯೋಕೋ ಮುಂಚೆ ಅವ್ರಿಬ್ರು ಒಂದ್ ಕೋಣೆಗೋಗಿ ಸೇರ್ಕೋತಾರೆ. ಅದ್ರೊಳಗಡೆ ಒಂದು ದೇವ್ರ ವಿಗ್ರಹ ಇರುತ್ತೆ. ಆ ಹೆಂಗ್ಸು ಒಳಗಡೆ ಬರೋದಕ್ಕೆ ಆಗೋದಿಲ್ಲ. ನೀವಿಬ್ರು ಆಚೆ ಬನ್ನಿ. ಎಷ್ಟೊತ್ತು ಅಂತ ನೀವಿಬ್ರು ಒಳಗೆ ಇರೋಕಾಗತ್ತೆ? ನಾನಂತೂ ನಿಮ್ಮಿಬ್ರನ್ ಸುಮ್ನೆ ಬಿಡಲ್ಲ. ರಾಜ್ವೀರ್ ಮತ್ತೆ ಅವ್ರ ಕುಟುಂಬ ತುಂಬಾನೇ ಭಯ ಪಟ್ಕೊಂಡಿದ್ರು. ಆ ಹೆಂಗ್ಸು ಅವ್ರ ಹತ್ರ ವಾಪಸ್ ಬರ್ತಾಳೆ. ನೀವ್ ಯಾರಾದ್ರೂ ಹೋಗಿ ಅವ್ರನ್ನ ಕರ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ನಿಮ್ಮೆಲ್ಲಾರನ್ನೂ ಸಾಯಿಸ್ಬಿಡ್ತೀನಿ. ಸುಮಿತ್ರಾ, ನಾವೇನ್ ನಿಮ್ಗೆ ಅನ್ಯಾಯ ಮಾಡಿದೀವಿ?
ನೀನು ಯಾವತ್ತಿಂದ ಇಲ್ಲಿದ್ಯಾ ಮತ್ತೆ ಇಲ್ಲಿ ಯಾಕೆ ಬಂದಿದ್ಯಾ? ನಮಗೇನು ಗೊತ್ತಿಲ್ಲ. ದಯವಿಟ್ಟು ನಮ್ಮನ್ನ ಬಿಟ್ಬಿಡು ಪ್ಲೀಸ್. ನಾನ್ ನಿಮ್ಮನ್ನ ಆಚೆ ಹೋಗಕ್ ಬಿಡ್ತಾ ಇದ್ದೆ, ಆದ್ರೆ ಇವಾಗ ನಿಮ್ಮನ್ನ ಆಚೆ ಹೋಗಕ್ ಬಿಡಲ್ಲ. ನನಗೆ ಈ ರಾತ್ರಿ ಮಾತ್ರ ಸಮಯ ಇರೋದು. ಅವ್ರೇನಾದ್ರೂ ಈಗ ಆಚೆ ಬರ್ಲಿಲ್ಲ ಅಂದ್ರೆ ನಾನು ಅವ್ರನ್ನ ಮತ್ತೆ ಸಾಯಿಸೋದಕ್ಕಾಗೋದೇ ಇಲ್ಲ. ಅವರಿಬ್ರನ್ನು ಸಾಯಿಸೋದಕ್ಕೋಸ್ಕರ ಇಷ್ಟೆಲ್ಲ ಯಾತಕ್ಕೋಸ್ಕರ ಮಾಡ್ತಿದ್ಯಾ? ಆ ಹೆಂಗ್ಸು ಅವ್ರೆಲ್ಲರಿಗೂ ತನ್ನ ಕತೆನ ಹೇಳೋಕೆ ಶುರು ಮಾಡ್ತಾಳೆ. 1 ತಿಂಗಳಿಂದೆ ತನ್ನ ಗಂಡನ್ ಜೊತೆ ಆ ಹೋಟೆಲ್ಗೆ ಬಂದಿರ್ತಾಳೆ. ನರೇಶ್, ನಾವಿಬ್ರು ಓಡ್ ಬಂದು ಮದ್ವೆ ಏನೋ ಆದ್ವಿ, ಮತ್ತೆ ಈ ಹೋಟೆಲ್ಗೆ ಬಂದ್ವಿ. ಮತ್ತೆ ನಾಳೆಯಿಂದ ಏನ್ ಮಾಡ್ಬೇಕು ಅಂತ ಚಿಂತೆ ಆಗಿದೆ ನನಗೆ. ಇವತ್ತೊಂದಿನ ರಾತ್ರಿ ನಾವಿಲ್ಲಿದ್ರೆ ಸಾಕು. ನಾಳೆ ಬೆಳಗ್ಗೆ ನಾವು ಡೆಲ್ಲಿಗೆ ಹೊರಟ್ಬಿಡೋಣ. ಅಲ್ಲಿ ಒಂದು ಫ್ಲಾಟ್ ಅನ್ನ ತಗೊಂಡು ಆರಾಮಾಗಿ ಇದ್ಬಿಡೋಣ. ಅವನ್ ಹೇಳಿರೋದ್ರಿಂದ ಮನೆಯಿಂದ ಹಣ, ಒಡವೆ ಎಲ್ಲಾನು ತಗೊಂಡು ಓಡ್ ಬಂದಿರ್ತಾಳೆ. ಅವಳು ಅವನ್ ಜೊತೆ ಹೊಸ ಜೀವನನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಆ ರಾತ್ರಿ ಈ ರೀತಿ ಆಗತ್ತೆ ಅಂತ ಅವಳು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಡಿಯರ್, ನನಗೋಸ್ಕರ ನೀನು ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ಯಾ ಅಲ್ವಾ? ಇನ್ಮೇಲಿಂದ ನಾನು ನನ್ನ ಜೀವನನ ಆರಾಮಾಗಿ ಕಳಿಬೇಕು ಅಂತ ಇದ್ದೀನಿ. ನೀನು ಏನ್ ಹೇಳ್ತಾ ಇದೀಯ ನರೇಶ್? ಇನ್ಮೇಲೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ. ಹಾಗೇಳಿ ನನ್ನ ಹೊಟ್ಟೆಗೆ ಚಾಕು ಹಾಕಿ ನನ್ನನ್ನ ಸಾಯಿಸ್ಬಿಟ್ಟ. ಈ ಹೋಟೆಲ್ ರಿಸೆಪ್ಷನಿಸ್ಟ್ ಮತ್ತೆ ಮ್ಯಾನೇಜರ್ಗೆ ಈ ವಿಷಯ ಎಲ್ಲ ಗೊತ್ತಿತ್ತು. ಈ ವಿಷಯನೆಲ್ಲ ಯಾರಿಗೂ ಹೇಳ್ದೆ ಮುಚ್ಚಿಡೋದಕ್ಕೆ ನರೇಶ್ ಹತ್ರ ದುಡ್ಡು ಇಸ್ಕೊಂಡಿದ್ರು. ಮತ್ತೆ ನನ್ ಶವನ ಸುಟ್ಟಾಕ್ಬಿಟ್ರು. ಆದ್ರಿಂದ ನನ್ನ ಆತ್ಮ ಈ ಹೋಟೆಲಲ್ಲೇ ಸುತ್ತಾಡ್ತಾ ಇದೆ. ಅಷ್ಟು ದಿನ ನನಗೆ ಶಕ್ತಿ ಇರ್ಲಿಲ್ಲ. ಆದ್ರೆ ಇವತ್ತು ಅಮಾವಾಸ್ಯೆಯ ರಾತ್ರಿ. ಆದ್ರೆ ಇವತ್ ಮಾತ್ರ ನನಗೆ ಜಾಸ್ತಿ ಶಕ್ತಿ ಬಂದಿದೆ. ನಿನಗಾಗಿರೋದು ತುಂಬಾನೇ ದೊಡ್ಡ ಅನ್ಯಾಯ. ಆದ್ರೆ ದಯವಿಟ್ಟು ನನ್ನನ್ನು ಇಲ್ಲಿಂದ ಬಿಟ್ಬಿಡು. ನಾನು ನಿಮಗೆ ಸಹಾಯ ಮಾಡಕ್ಕಾಗಲ್ಲ. ನೀ ನನಗೆ ಸಹಾಯ ಮಾಡಲ್ಲ ಅಂತ ಹೇಳ್ತೀಯ ಅಲ್ವಾ? ಮತ್ತೆ ಇಲ್ ನೋಡು, ಅವಳು ರಿಯಾನ ಹಿಡ್ಕೋತಾಳೆ. ರಿಯಾ ಮಗಳೇ, ಅವರಿಬ್ರನ್ನ ಆಚೆ ಕರ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಇವಳನ್ನ ಇಲ್ಲೇ ಮುಗಿಸ್ತೀನಿ. ಬೇಡ, ನಾನು ಹೀಗೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನೀವು ಬೇಗ ಆಚೆ ಬಂದ್ಬಿಡಿ. ಇವಾಗ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ನೀನೇನು ಹೇಳ್ತಾ ಇದೀಯಾ? ಅವಳೆಲ್ಲೂ ಹೋಗೋದಿಲ್ಲ. ಅವಳೆಲ್ಲೂ ಹೋಗಿಲ್ಲ ಅಂತಂದ್ರೆ ಅವಳು ನನ್ನನ್ನ ಸುಮ್ಮನೆ ಬಿಡ್ತಿದ್ಲಾ? ರಾಜ್ವೀರ್ನ ಮಾತುಗಳನ್ನ ಕೇಳಿ ರಿಸೆಪ್ಷನಿಸ್ಟ್ ಮತ್ತೆ ಮ್ಯಾನೇಜರ್ ಕೋಣೆಯಿಂದ ಆಚೆ ಬರ್ತಾರೆ. ಅವರಿಬ್ರು ಆಚೆ ಬಂದಿದ್ ಕೂಡ್ಲೆ ಆ ಹೆಂಗ್ಸು ಕೂಡ ಅವ್ರ ಮುಂದೆ ಬಂದು ನಿಂತ್ಕೋತಾಳೆ. ಇದೇನಿದು? ನೀವೆಲ್ಲರೂ ನನಗೆ ಮೋಸ ಮಾಡಿಬಿಟ್ರಿ. ಅಯ್ಯೋ, ನಮ್ಮನ್ ಬಿಟ್ಬಿಡು. ನಾನ್ ನಿಮ್ ಕೆಲ್ಸನ ಮಾಡ್ಕೊಟ್ಟಿದ್ದೀನಲ್ವಾ? ಆ ಹೆಂಗ್ಸು ಅವ್ರ ಕಡೆ ನೋಡ್ತಾಳೆ. ಮತ್ತೆ ಬಾಗ್ಲು ಅದಾಗಿದ್ದದೆ ತೆರೆಯುತ್ತೆ. ಮತ್ತೆ ಅವ್ರ ಕಾರ್ ಮೇಲೆ ಮ್ಯಾನೇಜರ್ನ ತಲೆ ಇಲ್ದೇ ಇರೋ ಶರೀರ ಬಂದು ಬೀಳುತ್ತೆ. ಆ ಶವನ ಹತ್ರದಿಂದ ನೋಡ್ತಿದ್ ರಿಯಾಗೆ ತುಂಬಾನೇ ಭಯ ಆಗೋಕೆ ಶುರು ಆಗತ್ತೆ. ಎಲ್ರೂ ಕೂಡ ಸಾವಿಂದ ಹೊರಗಡೆ ಬರ್ತಾರೆ. ರಸ್ತೆಯಲ್ಲಿ ಸಾಕಷ್ಟು ಹೋಟೆಲ್ಗಳನ್ನ ನೋಡಿದ್ರು ಅವ್ರಿಗೆ ನಿಲ್ಬೇಕು ಅನ್ನೋ ಧೈರ್ಯ ಕೂಡ ಬರ್ಲಿಲ್ಲ. ಎಲ್ರೂ ತಮ್ಮ ಮನೆಗ್ ವಾಪಸ್ ಬಂದು ಸಮಾಧಾನ ಪಡ್ಕೋತಾರೆ. ಅವ್ರೆಲ್ರೂ ಕೂಡ ಸುರಕ್ಷಿತವಾಗಿ ಮನೆಗೆ ತಲುಪ್ತಾರೆ. ಮತ್ತೆ ಈ ರಾತ್ರಿ ಅಂತೂ ಅವ್ರ ಜೀವನ ಪೂರ್ತಿ ನೆನ್ಪಿರುತ್ತೆ.